ಏಮ ಹೆಂಗನ್ವೆ ಎಲ್ಲ ಶುರು ಮಾಡಿದೀವಿ ವ್ಯಾಪಾರವ. ಹಂಗೆ ಒಳ್ಳೆ ಚಂದ ವ್ಯಾಪಾರವ ಮಾಡ್ಬಿಡ್ಬೇಕು ಈಗಲೇ ಹೇಳಿದೀನಿ. ಸರಿನೇ? ಯಾಕೆ ಸುಮ್ಕೇನಿಯ ಹಂಗು ಹಿಂಗು ಎಲ್ಲನೂ ಹಾಳು ಮಾಡ್ಕೊಳ್ಳೋದು. ನೋಡು, ಎಲ್ಲಾರ್ಗು ನಾವು ಅಂಗಡಿ ಇಕ್ಕಟ್ರದ್ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು. ಏನಂತೆ ಈ ಕಬ್ಬು, ಗೆಣಸು, ಎಳ್ಳು, ಬೆಲ್ಲ ಎಲ್ಲನೂ. ಎಳ್ಳು ಬೆಲ್ಲ 1/4 kg, ಕಾಲ್ ಕೆಜಿ 80 ರೂಪಾಯಿ ಇಕ್ಬಿಡೋಣ. ಲೇ ಪೊದ್ದಿ, ಬರೋದು ಬರ್ತದೆ ಲಾಭನ, ಚೆನ್ನಾಗಿ ಇಕ್ಬಿಡೋಣ ಲಾಭನ. ನೀನು ಸುಮ್ಕಿರು ನೀನು. ಹೆಂಗೋ ಇಕ್ಕಡೋಸಿ ಮಾರ್ಕೊಳ್ಳೋಣ ನೋಡು. ಗೆಣಸು ಎಲ್ಲನೂ ಚೆನ್ನಾಗಿ ವ್ಯಾಪಾರ ಮಾಡೋಣ. ಎಳ್ಳು ಬೆಲ್ಲ ಈ ಗೆಣಸು ಕಬ್ಬು ಎಲ್ಲ ತಕಳಿ ಅಂತ ಹೇಳೋಣ. ಹಂಗೆ ಅವರೆಕಾಯಿ ಕಡಲೆಕಾಯಿ ಒಂದು ತಂದು ಹಾಕೊಂಡಿದ್ರೆ ಇನ್ನೂ ಸಂದಕ್ಕೆ ವ್ಯಾಪಾರ ಆಗಿರೋದು ಕಣಮಿ. ನೀನೇ ಅವರೆಕಾಯಿ ಕಡಲೆಕಾಯಿ ಊರಾಗೆ ಬೆಳೆದವ್ರು ಬೇಡ ಅಂದಿದ್ದು. ನಮ್ಮ ಜನ ಏನು ಅಂತ ನಿಂಗೆ ಗೊತ್ತಿಲ್ವಾ? ಈಗ ನೋಡು, ಇಷ್ಟೆಲ್ಲನೂ ಮಾಡಿದೀವಿ. ಅಂಗಡಿ ಶುರು ಮಾಡೋಣ. ಒಂಚೂರು ಪೂಜೆ ಗೀಜೆ ಏನಾರ ಮಾಡ್ಬಿಟ್ಟು ಹಾಗೆ ವ್ಯಾಪಾರ ಶುರು ಮಾಡ್ಬಿಡೋಣ ಕಣೆ ಜಯಮ್ಮ. ಸರಿನಾ? ಹೋಗ್ಬಿಟ್ಟು ಹೂವು ಎಲ್ಲ ತಕೊಬಿಟ್ಟು ಬಂದು ಪೂಜೆನ ಮಾಡ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ತಿರುಗಿ ಗೊತ್ತಲ್ಲ, ತಿರುಗಿ ಹಾಕ್ಬೇಕು. ಹಬ್ಬದ ವ್ಯಾಪಾರ ಮೊದಲನೇ ಇದು. ಇಷ್ಟೊಂದೆಲ್ಲ ತಂದು ಗುಡ್ಡೆ ಹಾಕೊಂಡಿದೀವಿ ನೋಡು. ಏನಾದ್ರು ಒಳ್ಳೆ ವ್ಯಾಪಾರ ಆಯಿತು ಅಂತ ಹೇಳಿದ್ರೆ ಇನ್ನೊಂದ್ಕಿತ ಹಂಗೇನಿಯ ಫೋನ್ ಮಾಡ್ಬಿಟ್ಟು ಹೊಸಿ ತೋರಿಸ್ಬಿಡೋಣ. ಆಮೇಲೆ ತಂದು ಹಾಕ್ತಾರೆ. ಎಲ್ಲ ದೇವ್ರಿಚ್ಛೆ, ದೇವ್ರೆಲ್ಲನೂ ನೋಡ್ಕತಾನೆ. ನಾವು ಮುಂದಿನ ಕೆಲಸ ನಾವು ಮಾಡೋಣ. ಪೂಜೆ ಮಾಡ್ಬಿಟ್ಟು ಶುರು ಮಾಡೋಣ ಬಾ. ಸರಿ ಕಡೆ ಪದ್ದಿ, ಹೋಗ್ಬಿಟ್ಟು ಪೂಜೆದೆಲ್ಲ ಸಾಮಾನು ತಕೊಬಿಟ್ಟು ಬರ್ತೀನಿ. ಅಪ್ಪ, ಕೊನೆಗೂ ನಾವು ಬಿಸ್ನೆಸ್ನ ಶುರು ಮಾಡ್ಕೊಂಡ್ವಿ. ಸಾಕು, ಈ ಬಿಸ್ನೆಸ್ಸಿಂದ ಹೆಂಗೋ ನಮ್ಮ ಜೀವನ ಎಲ್ಲ ಜೀವನ ನಡೆಸ್ಬಿಟ್ರೆ ಸಾಕಪ್ಪ ದೇವರೇ. ಏನಮ್ಮಿ ಇನ್ನೀ ವ್ಯಾಪಾರ ಮಾಡ್ತಾ ಇದ್ದೀರೆ? ಹೂ ಕಣಕ, ಎಳ್ಳು ಬೆಲ್ಲ ಗೆಣಸು ಕಬ್ಬು ಎಲ್ಲ ಹಾಕೊಂಡ್ಬಿಟ್ಟಿದೀವಿ. ಬಿಸ್ನೆಸ್ ಮಾಡ್ತಾ ಇದೀವಿ ನಾವು ವ್ಯಾಪಾರವ. ನೋಡಕ್ಕ, ಎಳ್ಳು ಬೆಲ್ಲವೆಲ್ಲ ಮಾಡಕ್ಕೆ ಎಷ್ಟು ಕಷ್ಟ ಆಯ್ತದೆ. ಬರ್ರಿ ಎಳ್ಳು ಬೆಲ್ಲ ಎಲ್ಲನೂ 1/4 kg 80 ರೂಪಾಯಿ ಅಷ್ಟೇ ಏನಿಯ. ನೀವು ತಗೊಳ್ಳಿ 200 ರೂಪಾಯಿಗಂತೂ ನಾವಂತೂ 1 kg ಎಳ್ಳು ಬೆಲ್ಲ ಏನಿಯ ಕೊಟ್ಬಿಡ್ತೀವಿ. ಬೇರೆ ಕಡೆ ಎಲ್ಲ ಶಾನೆ ರೇಟು ಕಣಕ್ಕ, ಸಿಕ್ಕಾಪಟ್ಟೆ ರೇಟು. ಆದರೆ ಇಲ್ಲಿ ಯಾವ ಶಾನೆ ರೇಟು ಇಲ್ಲ. ತುಂಬ ಕಮ್ಮಿ. ನೋಡಿ ಬರ್ರಿ, ತಗೊಬಿಟ್ಟು ಬರ್ರಿ. ಓ, ಗೆಣಸು ಸಂದಕ್ಕೆ ಹೋವೆ? ಅಲ್ಲ, ನನಗೂ ಎಳ್ಳು ಬೆಲ್ಲ ಮಾಡೋದೇ ಬೇಡ ಈ ವರ್ಷ. ಯಾರ ಕಡಲೆ ಬೀಜ ಉರಿಯ ಅವನ್ನೆಲ್ಲ ಅದ್ರ ಮ್ಯಾಲಿರೋ ಸಿಪ್ಪೆ ತೆಗಿಯ, ಅದು ಮಾಡ ಇದು ಮಾಡ, ಸಖತ್ತು ಟೈಮ್ ಆಯ್ತದೆ. ಅದಕ್ಕೆ ಯಾರು ಮಾಡಾರು ಅಂತ ಅನ್ಕೊಂಡಿದ್ದೆ ಕಣಮ್ಮಿ. ನನಗೊಂದು kg ಗೆಣಸು 1 kg ಆಗಕ್ಕಿಲ್ಲ. ನಂಗೆ ಬಲಿಷ್ಟ ಗೆಣಸು. ನನಗೊಂದು kg ಗೆಣಸು ಹಂಗೇನಿಯ ಒಂದು ಅರ್ಧ kg ಎಳ್ಳು ಬೆಲ್ಲ ಕೊಟ್ಬಿಡು. ನಾನಿಕಿತ ಎಳ್ಳು ಬೀರೋದೇ ಬೇಡ ಅಂತ ಸುಮ್ಮನೆ ಹೋಗ್ಬಿಟ್ಟಿದ್ದೆ. ಯಾರು ಕೊಟ್ಟರು ಅಂತ. ಇನ್ನು ಈಕಿತ ಅಂತೂ ಹೆಂಗನೋ ಆತ ನಾನು ಮಾಡ್ದಂಗೆ ಆಯ್ತದೆ ಅಕ್ಕ. ಅದೇ ಪೂಜೆ ಮಾಡ್ಬಿಟ್ಟು ಶುರು ಮಾಡೋಣ ಅಂತ. ಮೊದಲನೇ ಬೋಣಿಗೆ ನಿಂಬೆ ಕಣಕ್ಕ. ಪೊದ್ದಿ, ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು ತಗೊಬಿಟ್ಟು ಬರೋಕೋಳೆ 5 ನಿಮಿಷ ನಿಂತ್ಕೊಳಕ. ಹಿಂಗೆ ಹಿಂಗೆ ಕೊಟ್ಬಿಡ್ತೀನಿ. ಪೂಜೆ ಮಾಡಿದ ತಕ್ಷಣ ನಮ್ಮ ಬಿಸ್ನೆಸ್ ಶುರು. ಹೆಂಗೋ ಒಳ್ಳೆ ಕೆಲಸ ಮಾಡಿದ್ರೆ ಕಣಮಿ. ಅಯ್ಯೋ, ಎಳ್ಳು ಬೆಲ್ಲ ನಮ್ಗೆ ಮಾಡಕ್ಕೆ ಯಾಕೋ ಬೇಜಾರಾಯ್ತಿತ್ತು ನಂಗಂತೂ. ಹಂಗೇನಿಲ್ಲಪ್ಪ, ನಾವೆಲ್ಲ ಗೊತ್ತಲ್ಲ. ಚೆನ್ನಾಗಿ ಎಲ್ಲನೂ ತಗೊಂಡು ತಿನ್ರಕ. ಹಬ್ಬದಾಗ ಆ ಹಬ್ಬದಾಗ ಅದನ್ನ ತಿನ್ಲಿಲ್ಲ, ಎಳ್ಳು ಬೆಲ್ಲ ತಿನ್ಬೇಕು. ಸಂಕ್ರಾಂತಿ ಹಬ್ಬದಾಗೆ, ಶಿವರಾತ್ರಿ ಬಂತು ಅಂದ್ರೆ ತೊಮಟ ತಿನ್ಬೇಕು. ಇವೆಲ್ಲ ತಿನ್ಲಿಲ್ಲ ಅಂತ ಹೇಳಿದ್ರೆ ಹಬ್ಬ ಮಾಡ್ದಂಗೆ ಹಾಕಿಲ್ಲ ಕಣಕು. ನೀವು ಯಾಕೆ ಶ್ರಮ ತಗೋತೀರಾ? 200 ರೂಪಾಯಿ ಅಷ್ಟೇ ಹೋಗೋದು 1 kg ಎಳ್ಳು ಬೆಲ್ಲಕ್ಕೆ. ಹೋಗ್ಲಿ ಬಿಡು, ಶ್ರಮ ಎಷ್ಟು ಹಾಕ್ಬೇಕು ನೀವು ಹೇಳಿ. ಬಾಕ, ನಾವು ಕೊಟ್ಟೆವು, ನೀವೇನು ತಲೆ ಕೆಡ್ಸ್ಕೋಬೇಡಿ. ಗೊತ್ತಿರು, ನಮ್ಮ ಪಾರ್ವತ ಕೈಯ ಕೇಳ್ತಿತ್ತು. ಎಲ್ಲಿ ಎಳ್ಳು ಬೆಲ್ಲ ನಾವು ಮಾಡಲೇ ಇಲ್ವಲ್ಲ ಮೀಕಿತ ಸೊನ್ನೆ ಅಂತ ಹೇಳ್ಬಿಟ್ಟು ಪಾರ್ವತ ಕೈ ನಂಗೆ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಸರಿನೇ? ಪಾರ್ವತ ಕೈಯ ಹಂಗೆ ನಮ್ಮವ್ರಿಗೆಲ್ಲ ಹೇಳ್ತೀನಿ ಇರು. ಕಣಕ, ಎಲ್ರಿಗೂ ಹೇಳಕ್ಕ. ಹಿಂಗೆ ವ್ಯಾಪಾರ ಶುರು ಮಾಡಿದೀವಿ ಅಂತ ಎಲ್ಲರೂ ಬಂದ್ಬಿಡ್ಲಿ. ನೀವು ಇವತ್ತು ನಾಳೆ ಅಲ್ವಾ ತಗೊಳ್ಳೋದು? ಅದಕ್ಕೆ ಇವತ್ತು ಯಾವ ವಾರ? ಇವತ್ತು ಮಂಗಳವಾರನ? ಇವತ್ತು ಮಂಗಳವಾರ ಕಣಕ. ಆಯಿತು, ಮಂಗಳವಾರ ಬುಧವಾರ ಇವತ್ತು ನಾಳೆ 2 ದಿನನೇ ವ್ಯಾಪಾರ ಕಣಕ. ಎಲ್ರಿಗೂ ಹೇಳ್ಬಿಡಕ್ಕ. ಸರಿ ಕಣಮ್ಮಿ, ಆಯಿತು. ಬಾರಜೆ ಮನಿನುವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪೂಜಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಮಯ್ಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಸತೇ ನಮಸ್ತೆ ನಮಃ. ಅಪ್ಪ ಸ್ವಾಮಿ, ದಯವಿಟ್ಟು ನನ್ನ ಬಿಸ್ನೆಸ್ ಎಲ್ಲ ಸಂದಕ್ಕಂಗೆ ಮಾಡಪ್ಪ. ಹಿಂಗೆ ಪೂಜೆ ಮಾಡ್ಬಿಟ್ಟೆ ಹಿಂಗೆ ಶುರು ಮಾಡ್ತಿದ್ದೀವಿ. ದಯವಿಟ್ಟು ಶಾನೆ ಗ್ರ್ಯಾಂಡಾಗಿ ಪೂಜೆ ಮಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ಇದು 2 ದಿನದ ಬಿಸ್ನೆಸ್ ಅಲ್ವಾ, ಅದಕ್ಕೆ ಸುಮ್ಮನೆ ಸಿಂಪಲಾಗಿ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಹಬ್ಬ ಬಂತಂದರೆ ಇನ್ನೊಂದು ಬಿಸ್ನೆಸ್ ಮಾಡಿದಾಗ ಇನ್ನೊಂದು ಕಿತ ಮಂಗಳಾರತಿ ಮಾಡ್ತೀವಿ. ನಾನು ಜಯಮ್ಮ ತುಂಬ ಆನೆಸ್ಟು. ನಮ್ಮ ಮಂದೇವ್ರ ಸನ್ನಿಧಿಗೆ ಹೋಗ್ಬಿಟ್ಟು 101 ರೂಪಾಯಿ ಕಾಣಿಕೆ ಹಾಕ್ಬಿಡ್ತೀನಿ. ಚೆನ್ನಾಗಿ ಬಿಸ್ನೆಸ್ ಆಗ ಮಾಡಪ್ಪ. ಪೊದ್ದಿ, ಮಂಗಳಾರತಿ ದಟ್ಟೆ ಇಕ್ಬಿಡ್ ಬಾ, ವ್ಯಾಪಾರ ಶುರು ಮಾಡೋಣ. ಆಗಲೇ ಏನಿಗೆ ಕಸ್ಟಮರ್ಗಳು ಬಂದು ಕೇಳ್ತಾವ್ರೆ. ಅದಕ್ಕೆ ಬೆಳಿಗ್ಗೆ ಶುರು ಮಾಡಿದ್ದು. ಇರು, ತಟ್ಟೆ ಇಕ್ಬಿಟ್ಟು ಬರ್ತೀನಿ. ಮಂಗಳಾರತಿ ತಟ್ಟೆಯ ಯಾರನ್ನ ಬಂದ್ರೆ ಗೊತ್ತಲ್ಲ, ಎಲ್ಲ ರೇಟು ಕೊಡ್ತಾ ಇರು. ಸರಿ ಆಯ್ತು. ಭದ್ರಮೋರೆ ಏನ್ಲಾ? ಹಬ್ಬ ಭದ್ರಮೋರೆ, ನಿಮ್ಗೊಂದು ಸಂತೋಷ ಸುದ್ದಿ. ಪೊದ್ದಿ ಹಿಡ್ದಾಕಕ್ಕೆ ಅಂತ ಹೇಳ್ಬಿಟ್ಟು ನಮಗೇನು ಯಾರ್ಯಾರ ಸಹಾಯನೇ ಬೇಕಿಲ್ಲ. ಈ ಪೊದ್ದಿ ಊರಾಗ ಇವಾಗ ಗೆಣಸು ಕೊಬ್ಬು ಎಲ್ಲನೂ ಮಾರಕ್ಕೆ ಅಂತ ಹೇಳ್ಬಿಟ್ಟು ತಂದು ಒಳ್ಳೆ ಬಿಸ್ನೆಸ್ ಶುರು ಮಾಡೋಳೆ. ಈಗ ಅವಳಿಗೆ ಕಿರಿಕ್ ಮಾಡಕ್ಕೆ ನಮ್ಗೊಂದು ಒಳ್ಳೆ ದಾರಿ ಸಿಕ್ತು. ಅವಳು ಕಬ್ಬು ಗಿಬ್ಬು ಎಲ್ಲ ತಂದಿಕೊಂಡು ಮಾರಿದ್ರೆ ನಮ್ಗೆ ಹೆಂಗ ಸಿಗ್ತದೆ? ಹಾಳಾಗೋಗ್ಲಿ ಬಿಡು. ಹಂಗಲ್ಲ,
ಯಾಕೆ ಗೊತ್ತಾ, ಯಾರಿಗೂ ಊರಾಗ ಪರ್ಮಿಷನ್ ತಗೊಂಡಿದ್ದಂಗೆ ಬೀದಿನಾಗ ಇಕ್ಕಂಡ್ ಮಾಡ್ತಾವಳಲ್ಲ, ಅದೆಲ್ಲ ಸರ್ಕಾರದ ಜಾಗದಾಗ ಅದು ಹೆಂಗ್ ಇಕ್ಕಂಡ್ ಮಾಡ್ತಾರೆ ಹೇಳು. ಹಂಗೆಲ್ಲ ಮಾರಂಗಿಲ್ಲ. ಪಂಚಾಯತಿನಾಗ ಏನ್ ಕೇಳ್ಬಿಟ್ಟು ಬಂದವಳ, ಪಂಚಾಯತಿನಾಗ ಏನು ಕೇಳಿಲ್ಲ. ಯಾಕಂದ್ರೆ ಪಂಚಾಯತಿನಾಗ ಅಧ್ಯಕ್ಷರು ನೀವೇ. ಹೂ ಕಣಲ್ಲ, ಅಲ್ವೇ? ಆದ್ರೆ ವ್ಯಾಪಾರಕ್ಕೆಲ್ಲ ಅಡ್ಡಿ ಮಾಡ್ಬೋದಾ ಅಂತ. ಯಾಕೆ ಮಾಡಕ್ಕಾಗಲ್ಲ ಮರೆ, ಆರಾಮಾಗಿ ಮಾಡ್ಬೋದು ನೋಡಿ. ನಿಮ್ಗೆ ಅಂತ ಹೇಳ್ಬಿಟ್ಟು ಪಿಕ್ಸ್ ಇವಾಗ ಅವಳಂತೂ ಗೊತ್ತು, ಅವಳ ಬಿಸಿನೆಸ್ ಎಲ್ಲ ಲಾಸ್ ಮಾಡ್ಬಿಡಿ, ಅವಳೇ ಬಂದು ನಿಮ್ ಕಾಲಿಡ್ಕತಾಳೆ. ತಪ್ಪಾಯ್ತು ಭದ್ರಮ್ಮ, ತಪ್ಪಾಯ್ತು, ನಮಗೆ ವ್ಯಾಪಾರ ಮಾಡ್ಕೊಳಕ್ ಬಿಟ್ಬಿಡು, ಸ್ಯಾನೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಕೈ ಕಾಲಿಡ್ಕತಾಳೆ. ಅವಾಗ ನಿಮ್ಗೆ ಹಬ್ಬ ತೃಪ್ತಿ ಆಯ್ತದೆ. ಹೆಂಗೆ ನಮ್ಮ ಐಡಿಯಾ? ಲೇ, ಎಂತ ಐಡಿಯಾ ಕೊಟ್ಬಿಟ್ಲ ನೀನಂತೂನುವೆ. ಸೂಪರ್ ಆಗಿರೋ ಐಡಿಯಾ ಕೊಟ್ಟಿದ್ದೆ ಕಣ ನೀನಂತೂನುವೆ. ಸೂಪರ್. ಸರಿ ಕಣ್ಲ, ಥ್ಯಾಂಕ್ಸ್ ಕಣ್ಲ, ಥ್ಯಾಂಕ್ ಯು ಸೋ ಮಚ್ ಕಣ್ಲ. ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ. ಸರಿ ಬಾರ್ಲ, ಹೋಗಿ ಸರಿಯಾಗಿ ಗ್ರಾಚಾರ್ವ ಬಿಡ್ಸಣ. ಅವ್ರ ಅಂಗಡಿಯ ಎತ್ತಂಗಡಿ ಮಾಡಿಸ್ತೀವಿ ಅಂತ ಎದುರಿಸ್ಬಿಡೋಣ. ಆಮೇಕಿಂದ ನೋಡ್ತಾ ಇರು. ಏನಾಯ್ತದೆ ಅಂತ ಹೇಳ್ಬಿಟ್ಟು ನೋಡು. ಅದೇನು ಅಂತಾರಲ್ಲ, ವೈದ್ಯ ಹೇಳಿದ್ದು ಹಾಲುವನ್ನ, ರೋಗಿ ಬಯಸಿದ್ದು ಹಾಲುವನ್ನ. ನಮಗೂ ಇದೇ ಬೇಕಾಗಿತ್ತು, ಅವಳನ್ನ ನಡ ಮುರಿಯಕ್ಕೆ. ಬಾರ್ಲಾ. ನಡೀರಿ ಅಮ್ಮೋರೆ, ಒಳ್ಳೆ ಚಾನ್ಸು, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಡೀರಿ ನಡೀರಿ. ಯವ್ವ, ಒಳ್ಳೆ ಕೆಲಸ ಮಾಡ್ಬಿಟ್ರಿ ಕಣವ. ಕೊಬ್ಬು ಕಿಬ್ಬು ಏನು ಸಿಕ್ತಿರ್ಲಿಲ್ಲ ನನಗೆ. ಮೊದ್ಲಿಂದನೂ ಶಾಸ್ತ್ರ ಮಾಡಿ 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 ಅಭ್ಯಾಸ ಆಗೋಗ್ಬಿಟ್ಟೈತಾ. ನಾನು ಸೊಸೆ ಬಡ್ಕೊಂಡೆ, ಕೊಬ್ಬು ಎತ್ಕೊಂಬಿಟ್ಟು ಬಾರೆ ಅಂದ್ರೆ ಸೋಮಾರಿ ಸಸಿಗಳು. ಈಗಿರೋ ಸಸಿಗಳೆಲ್ಲ ನಮ್ದೆ. ಮೊದ್ಲಂಗೆ ಅಲ್ವೇ ಅಲ್ಲ ಬಿಡು, ಸೋಮಾರಿ ಬಿಟ್ಟೈತದ ಸಸಿಗಳು. ಅದಕ್ಕೆ ನೀನು ಅವಳು ತಂದಿರ್ಲಿಲ್ಲ, ಮಾಡಿರ್ಲಿಲ್ಲ. ನಾನು ನೋಡು, ಹೆಂಗೋ ನೀವು ಇಕ್ಕಿದ್ದು ಒಳ್ಳೇದಾಯ್ತು. ನಾನು ಪ್ಯಾಟೆಗೆ ಹೋಗ್ಬಿಡ್ತಾರ ಕಾಯ್ತಿರ್ಲಿಲ್ಲ. ನನ್ನ ಸೊಸೆ ಸೋಮಾರಿ ಒಯ್ತಿರ್ಲಿಲ್ಲ. ಅಯ್ಯೋ ಬುಡಿ, ಏನಂತೆ ಅಂತ ನೋಡು. ಎಳ್ಳು ಬೆಲ್ಲ ಅಂತೂ ನನ್ನ ಸೊಸೆಗೆ ಏಳಿ ಸಾಕಾಗಿತ್ತು ಕಣವ. ಹೆಂಗೋ ನೀವು ಇಕ್ಕೊಂಡು ಒಳ್ಳೆ ಕೆಲಸ ಏನಿಯ ಮಾಡ್ಬಿಟ್ರಿ. ಕೊಬ್ಬು ಅಷ್ಟೇ ಏನಿಯ ಬಿಡು, ಏನಾಯ್ತದೆ? ಕೊಬ್ಬಿಲ್ಲ ಅಂದ್ರೆ ನಿಕ್ಲಿಲ್ಲ ಅಂದ್ರೆ ಪೂಜೆ ಆಗಕ್ಕಿಲ್ವಾ ಅಂತಾಳೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಬಿಡೋಕಾಯ್ತದೆ. ಕೊಬ್ಬಿದ್ರೆ ನನಗೆ ಒಂಥರ ಅಪ್ಪ ಮಾಡ್ದಂಗೆ. ಒಳ್ಳೆ ಕೆಲಸ ಮಾಡಿದ್ದೀರಾ. ಪ್ಯಾಟೆಗೆ ಹೋಗ್ಬಿಟ್ಟು ಯಾರಪ್ಪ ಎತ್ಕೊಬಿಟ್ಟು ಬಂದವರು ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗಿತ್ತು. ಹೆಂಗೋ ಒಳ್ಳೇದಾಗ್ಲಿ ನಿಮ್ಗಂತೂ. ರೇಟು ಅಷ್ಟೇ ಪರವಾಗಿಲ್ಲ. ಕೊಡ್ಬೋದು. ಥ್ಯಾಂಕ್ಸ್ ಅಕ್ಕ. ನಿಮ್ಮ ಅಪ್ಪಕ್ಕೂ ಮನೆಯವ್ರಿಗೆಲ್ಲ ಹೊಸಿ ಹೇಳಕ್ಕ. ಅಕ್ಕಕ್ಕೂ ಮನೆಯೆಲ್ಲನೂ ಬಂದ್ಬಿಟ್ಟು ತಗೊಂಡೋಯ್ತಾರೆ. ನಮಗೂ ಸಹಾಯ ಆಯ್ತದೆ. ಇವತ್ತು ನಾಳೆ 2 ದಿನ ನೀ ಇಕ್ಕೊಳ್ಳೋದು. ಅವರೇಕಾಯಿ ಕಡಲೆಕಾಯಿ ಊರಾಗೆ ಬೆಳೆದವರಲ್ಲ, ಅದಕ್ಕೆ ನಾವು ಇಕ್ಕೊಳಕ್ ಹೋಗ್ಲಿಲ್ಲ. ಬರೀ ಗೆಣಸು ಇಷ್ಟೇ ಏನೇ ಇಕ್ಕೊಂಡಿರೋದು. ಸರಿ ಕಣ, ಇಷ್ಟು ಕಮ್ಮಿ ರೇಟ್ಗೆಲ್ಲ ಕೊಡ್ತಿದ್ದೀರಾ ಅಂತಂದ್ಮೇಲೆ ನಾನು ಹೇಳ್ತೀನಿ. ನಮ್ಮ ಭೀಮಕ್ಕ ಅವರು ಇವರೆಲ್ಲ ತಗೋಬೇಕು ಅಂತ ಹೇಳ್ತಿದ್ರು. ನಾನು ಹೇಳಿದ್ರೆ ಪಕ್ಕನೇನಿಯ ತಕತಾರೆ. ಇರಿ ಹೇಳ್ಬಿಟ್ಟು ಹಂಗೆ ಕೊಡಿಸ್ತೀನಿ. ಸರಿ ಕಣ, ಆಯ್ತು. ನೋಡ್ದೇನೆ ಜೇಮ್ಮ, ಮೊದಲನೇ ದಿನನೇನಿಯ ಎಷ್ಟು ಬಿಸಿನೆಸ್ ಮಾಡ್ತಾವ್ರೆ ಎಲ್ರು ನಮ್ಗೆ ಅಂತ ಹೇಳ್ಬಿಟ್ಟು. ಬಿಸಿನೆಸ್. ಅಪ್ಪ, ಒಳ್ಳೆ ವ್ಯಾಪಾರ ಆಯ್ತೈತೆ. ಓ ಭದ್ರಮ್ಮ, ಬರ್ಬೇಕು. ಬಾಬಾ, ಏನ್ ಕೊಡನಿ? ಗ್ಯಾಣಿಸ್ ಕೊಡೋಣ, ಇಲ್ಲ ಅಂತ ಹೇಳಿದ್ರೆ ಎಳ್ಳು ಬೆಲ್ವಾ, ಕೊಬ್ಬ, ಏನ್ ಬೇಕು? ಏಯ್, ಇಲ್ಲಿ ಯಾರನ್ನು ಕೇಳಿ ಅಂಗಡಿಯ ಮಡಗಿದ್ದೀರಾ? ಯಾರು ಹೇಳು ನಿಮ್ಗೆ ಅಂಗಡಿಯ ಮಡಗು ಅಂತ ಹೇಳ್ಬಿಟ್ಟು? ಏನು ಅಂಗಡಿಯ ಮಡಗಕ್ಕೆ? ಅದು ಬೀದಿಯಾಗ ಅಂಗಡಿ ಮಡಗಕ್ಕೆ ಪರ್ಮಿಷನ್ ತಗೋಬೇಕಾ? ಇದು ಯಾವ ಸೀಮೆ ವ್ಯಾಪಾರ ವ್ಯವಹಾರ? ಇದು ಯಾವ್ದು ಸೀಮೆದು? ನೋಡಿ, ಇಲ್ಲಿ ನಾವೆಲ್ಲನೂ ಏನು ಕೇಳಂಗಿಲ್ಲ ಮಾಡಂಗಿಲ್ಲ. 2 ದಿನ ಅಷ್ಟೇನಿ. ನಾವೇನು ಪರ್ಮನೆಂಟ್ ಆಗಿ ಇರ್ತೀನಿ ಅಂಗಡಿಯ? ನಾ ಸುಮ್ಕೆ ಇಕ್ಕೊಳ್ಳೋದು ಅಷ್ಟೇನೆ. ನೋಡೋ, ಅಂಗಡಿಯ ಹೇಳ್ದೆ ಕೇಳದೆ ಇಕ್ಕಂಗಿಲ್ಲ. ಪಂಚಾಯತಿ ಅಧ್ಯಕ್ಷ ನಾನು, ಸರಿನಾ? ಸುಮ್ನೆ ಎತ್ತಂಗಡಿ ಮಾಡ್ಕೊಂಡೆಲ್ಲ ಕಳಿಸ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಸುಮ್ಕೆ ಅಂತೂ ಬಿಡಕ್ಕಿಲ್ಲ. ನಿಮ್ಮನ್ನಂತೂ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಹಾಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ. ನಿಮ್ದಂತೂ ಬಡ್ಡಿಗ್ಲ. ಏಯ್, ಎತ್ರೆ ಎಲ್ಲನೂ ಅಂಗಡಿಯ. ಭದ್ರಮ್ಮ, ಸುಮ್ಕೆ ಕಿರಿಕ್ ಮಾಡಕ್ ಹೋಗ್ಬೇಡ ನೀನು. ಈಗಲೇ ಹೇಳಿದೀನಿ. ಸುಮ್ನೆ ಏನಾರ ಕಿರಿಕ್ ಮಾಡ್ಬಿಟ್ರೆ ನಂಗೆ ಸುಮ್ನೆ ತಿಕ್ಲಾಸುತ್ತದೆ. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಏನಿಯಾ. ಹೌದಾ? ನಮ್ಮ ಅಮ್ಮೋರ ಅಣ್ಣನ ಮಗನಿಯ ಪೊಲೀಸ್ ಆಫೀಸರ್ ಇಲ್ಲಿ. ಬುದ್ಧಿ, ಇದೇನ್ಲ ಯಮ್ಮನ್ ಕಿರಿಕು. ಒಳ್ಳೆ ಟೈಮಾಗ ಬೇಕು ಅಂತ ಕಿರಿಕ್ ತೆಗಿತಾವಳೆ. ಏಯ್, ನನ್ನ ಹೊಟ್ಟೆಗೆ ಅನ್ನ ತಿಂತೀರಾ, ಮಣ್ಣು ತಿಂತೀರಾ? ಬಿಸಿನೆಸ್ ಮಾಡ್ತಾ ಇದೀವಿ, ಸುಮ್ಮನೆ ತೊಂದರೆ ಕೊಡಬೇಡಿ. ನಾನು ನಿಜವಾಗೂ ಸುಮ್ಮನೆ ಬಿಡಕ್ಕಿಲ್ಲ. ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ. ಈಗ ತಾನೇ ಶುರು ಮಾಡಿದೀವಿ. ಒಳ್ಳೆ ವ್ಯಾಪಾರ ಆಯ್ತದೆ. ಇವತ್ತು ನಾಳೆ 2 ದಿನ ವ್ಯಾಪಾರ ಮಾಡೋದು. ನಾನಂತೂ ಸುಮ್ಕಿರಕ್ಕಿಲ್ಲ. ನೀವು ಸುಮ್ಮನೆ ಹೋದ್ರೆ ಸರಿ. ಏಯ್, ಏನ್ ಯಾವಾಗ ಆಗ್ತಾ ಇದೆಯಾ? ರೋಡ್ ಗಿಡಗೆಲ್ಲ ಜನರಿಗೆಲ್ಲ ತೊಂದರೆ ಮಾಡ್ಕೊಂಡು ನೀನು ಇಲ್ಲೆಲ್ಲ ಬಿಸ್ನೆಸ್ ಮಾಡಂಗಿಲ್ಲ. ಸರ್ಕಾರದ ಜಾಗ ನಿನ್ ಜಾಗ ಅಲ್ಲ, ಒಬ್ಳು ಜಾಗ ಅಲ್ಲ. ಪಂಚಾಯತಿಂದ ಪರ್ಮಿಷನ್ ತಗೊಂಡಿಲ್ಲ ನೀನು. ಬೀದಿನಾಗ ಇಕ್ಕೊಂಡು ಮಾಡಿದ್ರೆ ಸಾರ್ವಜನಿಕರಿಗೆಲ್ಲ ತೊಂದರೆ ಆಯ್ತೈತೆ. ಯಾವ ಸಾರ್ವಜನಿಕರಿಗೆ ತೊಂದರೆ ಆಯ್ತೈತೆ? ಯಾರನ್ನ ಬಂದ್ಬಿಟ್ಟು ನಿಂತ ಕಂಪ್ಲೇಂಟ್ ಮಾಡಿದ್ರೆ? ನಾನು ಮಾಡಿರೋದಕ್ಕೆ ಇಲ್ಲಿಗೆ ಬಂದಿರೋದು. ಏಯ್, 100 ಜನನೆಲ್ಲ ಕಲಾಕಿ ಪಂಚಾಯತಿ ಮಾಡ್ಬೇಕಾಯ್ತದೆ. ಬಾಯಿ ಮುಚ್ಕೊಂಡೆಲ್ಲ ಎತ್ತಂಗಡಿ ಮಾಡಿದ್ರೆ ಸರಿ, ತೆಗೆದು ಬಿಸಾಕಿ. ಊರಾಗ ರೋಡಾಗ ಎಲ್ಲ ಇಕ್ಕಳಂಗಿಲ್ಲ. ನಿಮ್ಮ ಮನೆ ಮುಂದೆ ಇಕ್ಕೊಂಡು ಮಾರ್ರಿ. ಬೇಡ ಅಂದವ್ರು ಯಾರು? ರೋಡಾಗ ಇಕ್ಕೊಂಡು ಬಿಲ್ಡಪ್ ತಗತ್ತಾವ ರೋಡಾಗೆ. ಇದೇ ನಿಮ್ಮ ಅಪ್ಪನ ರೋಡು ಅಂತ ಅನ್ಕೋಬಿಟ್ಟ, ಇಲ್ಲ ನಿಮ್ಮ ಮಾವನ ರೋಡು ಅಂತ ಅನ್ಕೋಬಿಟ್ಟ? ಏಯ್, ಮುಚ್ಕೊಂಡು ಎತ್ತಂಗಡಿ ಮಾಡ್ರಿ. ಇಲ್ಲ ಅಂದ್ರೆ ನಮ್ಮ ಆಳುಗಳನ್ನ ಕರ್ಸಿ ಎತ್ಬಿಟ್ಟು ತಿಪ್ಪೆಕ್ ಹಾಕ್ಬಿಡ್ತೀನಿ ಎಲ್ಲನೂ. ಲೇ ಭದ್ರಮ್ಮ, ನಾನು ಎದ್ರಾಕಬೇಡ. ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇ ಏನಿಯಾ. ನೋಡು, ನಾನು ವ್ಯಾಪಾರ ಮಾಡ್ತಿದ್ದೀನಿ. ಇವತ್ತು ನಾಳೆ ಅಷ್ಟೇನೇನಿಯ. ನಾನು ಬ್ಯಾರೆ ಶಾನೆ ಏನು ಮಾಡಕ್ಕಿಲ್ಲ ವ್ಯಾಪಾರವ. ನೀನು ಸುಮ್ಮನೆ ಇದ್ರೇನೇನಿಯ ಸರಿ. ಇಲ್ಲ ಅಂದ್ರೆ ನಾನು ಪಿತ್ತ ನೆತ್ತಿಗೆ ಏರಿಸ್ಬೇಡ ನೀನು. ಲೋ, ಇವಳು ಒಳ್ಳೆ ಮಾತು ಕೇಳ ಅಂತೋಳಲ್ವೇ ಅಲ್ಲ. ನಮ್ಮ ಆಳುಗಳು ಕರ್ಕ ಬರಲ್ಲ.
ಇವಳ ಅಂಗಡಿಯ ಎತ್ತಂಗಡಿ ಮಾಡ್ಸೋಣ ಅದು ಯಾರು ಬಂದು ತಡಿತಾರೋ ನಾನು ನೋಡೇ ಬಿಡ್ತೀನಿ. ನೀನು ಹಿಂಗೆ ರೋಡಾಗೆಲ್ಲ ಇಕ್ಕೊಂಡು ಓಡಾಡೋ ಜನರಿಗೆಲ್ಲ ತೊಂದರೆ ಮಾಡ್ತಾ ಇದೆಯಾ ಅಂತಂದ್ರೆ ನೋಡ್ಕೊಂಡು ಸುಮ್ಮನಿರಕ್ಕೆ ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ ನಾನು, ಸರಿನಾ? ನಾನು ಈ ಊರಿನ ಪಂಚಾಯಿತಿ ಅಧ್ಯಕ್ಷೆ, ನಾನು ಈ ಅಧ್ಯಕ್ಷೆ ಮೇಲೆ ನೀನು ಹಿಂಗೆಲ್ಲ ಮಾಡ್ತೀಗ ಅಂದ್ರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇ. ಏನಿಯಾ ಸುಮ್ಕೇಣಿಯಾ ಒಯ್ತಿರ್ಬೇಕು. ಏಯ್ ಹೋಗ್ಲಾ, ನಮ್ಮ ಆಳುಗಳನ್ನ ಕರ್ಕೊಂಡ್ಬಿಟ್ಟು ಬಾ ಹೋಗ್ಲಾ. ಭದ್ರಮ್ಮ, ನಮಗೂ ಕಾನೂನು ಗೀನೂನು ಎಲ್ಲ ಗೊತ್ತು. ಹಳ್ಳಿನಾಗೆ ಹಿಂಗೆಲ್ಲ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗಾನ ತೊಂದರೆ ಆಯ್ತಾ ಇದ್ರೆ ಬಂದು ಹೇಳಿ ಬಿಡು, ನಾವೇ ಎತ್ತುತ್ತೀವಿ. ನಾವೇನು ರೋಡ್ ಮಧ್ಯೆ ಇಟ್ಕೊಂಡಿಲ್ವಲ್ಲ, ಗಾಡಿಗಳು ಆರಾಮಾಗಿ ಓಡಾಡ್ತಾವಲ್ಲ, ಅಂಗಡಿ ಪಕ್ಕದಾಗ ಇಟ್ಕೊಂಡಿದೀವಿ ನಾವು ವ್ಯಾಪಾರ ಮಾಡೋಣ ಅಂತ ಹೇಳ್ಬಿಟ್ಟು. ನಿಮ್ದು ಯಾವ ಸೀಮೆ ಗಿಮಿಕು ಕಿರಿಕು ಅಂತ ಗೊತ್ತಾಯ್ತಿಲ್ಲ ನಮ್ಗಂತೂ. ಹೀಗೆ ಶುರು ಮಾಡಿದೀವಿ, ಆಗ್ಲೇ ಬೇಕಂತ ಕಿರಿಕ್ ಶುರು ಮಾಡ್ಬಿಟ್ರು. ಓಹೋ, ನಾವು ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ಗೆ ಹೇಳ್ತೀವಿ. ಹೌದು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಆಮೇಕಿಂದ ನೀನು ನೋಡ್ಕೊತೀನಿ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಕರ್ಕೊಂಬಿಟ್ಟು ಬಾ ಹೋಗು. ನನಗೇನಂತೆ, ಆಮೇಕಿಂದ ಅವ್ರ ತಾಗೆ ಮಾತಾಡ್ತೀನಿ. ನಮ್ಮ ಅಣ್ಣನ ಮಗನೇ ಅಲ್ವಾ, ನಾನು ಮಾತಾಡ್ತೀನಿ. ಹೋಗಿ ಕರ್ಕೊಂಬಿಟ್ಟು ಬಾ ಹೋಗು. ತೇಪತ್ತಿ, ಇವಾಗ ನೀನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಪ್ರಯೋಜನ ಇಲ್ಲ. ನನ್ನ ಮಾತು ಕೇಳು, ಸುಮ್ಕೆ ನೀನಿಯ ನಮ್ಮ ಮನೆ ತಗ ಇಟ್ಕೊಂಡು ಮಾರ್ಬಿಡೋಣ. ಇದೇನೋ ಅವ್ರ ಅಪ್ಪನ ಮನೆ ಸ್ವತ್ತಲ್ಲ, ಇದು ಗೌರ್ಮೆಂಟ್. ಇವಳದಲ್ಲ, ಇವ್ರ ಮನೆ ಮುಂದೆ ಇಟ್ಕೊಂಡು ಮಾರ್ತಿಲ್ಲಲೇ. ಓಹೋ, ಯಾಕೆ ಕಂತಿದ್ದೇಮ್ಮ, ನೀನು ನಿಂತ್ಕೊಂಡಿರು. ಹಿಂಗೋ ಹಂಗ್ ಬರ್ತೀನಿ, ನೋಡೇ ಬಿಡೋಣ ಅದೇನ್ ಮಾಡ್ತಾರೋ ಏನು. ಕಂಪ್ಲೇಂಟ್ ಕೊಟ್ಬಿಟ್ಟೆ ಬರ್ತೀನಿ, ನಿಂತ್ಕೊಳ್ಳೆ ನೀನು ಇಲ್ಲೇನೇನೆ. ಅಮ್ಮೋರೆ, ಈಗ ನೀವು ನಿಮ್ಮ ಅಣ್ಣನ ಮಗನ್ ಫೋನ್ ಹಾಕಿ ಕಂಪ್ಲೇಂಟ್ ತಗೋಬೇಡ ಅಂತ. ಹಲೋ ಅಳಿಮಯ್ಯ, ನಾನು ಕಣ ಭದ್ರಮ್ಮ. ಅದೇ ಏನಿಲ್ಲ, ಸುಮ್ಕೆ ಮಾಡಿದೆ. ನಮ್ಮೂರಲ್ಲಿ ಒಬ್ಳು ಕಿರಿಕ್ ಪಾರ್ಟಿ ಬರ್ತಾವಳೆ ಕಣ. ಹಾಂ ಅದಕ್ಕೆ ನೀನಿಯ ಕಂಪ್ಲೇಂಟ್ ಏನೋ ಕೊಟ್ಟರೆ ತಗೊಳಕ್ಕೆ ಹೋಗ್ಬೇಡ, ಸುಮ್ಕಿರು. ಅಯ್ಯೋ, ನನಗೆ ನೀನಿಯ ಕಾಲು ಬುರ್ದಿದ್ಲು ಅಂತ ಹೇಳಿದ್ನಲ್ಲ, ಅವಳೇ ನೀನಿಯ. ಹೌದಾ, ಸರಿಯಾಗಿ ಬಿಡ್ಬೇಡ, ಬೆಂಡೆತ್ತು ಕಳಿಸು. ಇವ್ರ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ, ಎಷ್ಟು ಕಿರಿಕ್ ಮಾಡ್ತಾಳೆ ಈ ಭದ್ರಮ್ಮ. ಈ ಪೊತ್ತಿಗೆ ಏನಾದರೂ ಒಂದು ಮಾಹಿತಿ ಹೇಳಬೇಕು. ಇವಳು ಮಾಡ್ತಿರೋ ಕೆಲಸ ಮೆಸೇಜ್ ಮಾಡಿ ಹೇಳ್ತೀನಿ ಇವ್ರು. ಬತ್ತಾಳೆ ಈಗ ಅಲ್ಲಿಗೆ ಬತ್ತಾಳೆ. ಪೊಲೀಸ್ ಸ್ಟೇಷನ್ ತಕ್ಕೆ ನೀನು ಬಿಡಬೇಡ, ಸರಿನಾ? ಸರಿ ಸರಿ ಸರಿ. ಕಂಪ್ಲೇಂಟ್ ತಗೋಬೇಡ, ಬರೋಕ್ಕೂ ಹೋಗ್ಬೇಡ. ಸರಿ ಆಯಿತು. ಲೇ ಜಯಮ್ಮ, ಹೀಗೆ ಏನೇ ಮಾಡ್ತೀಯ ನೀನು? ಪೊಲೀಸರು ನೋಡ್ಕೊಂತಾರೆ ಬಿಡು. ಈಗ ನೋಡ್ಕೊಂಡ್ರಲ್ಲ, ನನ್ನ ಅಣ್ಣನ ಮಗ ನೋಡ್ಕೊಂತಾನೆ. ನಿನ್ನ ಚಾಪೆ ಕೆಳಗಡೆ ನುಗ್ಗಿದ್ರೆ ನಮ್ಮ ಪದ್ದು ರಂಗೋಲಿ ಕೆಳಗಡೆ ನುಗ್ಗೇನಿಯೇ ಇದು ಬತ್ತಾಳೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೋಡೋಣ ಅದು ಯಾರನ್ನ ಹೆಂಗೆ ಕರ್ಕೊಂಡು ಬತ್ತಾಳೋ, ನಾವು ನೋಡೇ ಬಿಡೋಣ ಬಿಡು. ಅಷ್ಟೇ ಅಮ್ಮೋರೆ, ನೋಡೋಣ ಇರು ಯಾರು